ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೈಲಿ ವ್ಲಾಗಲ್ಲಿ ನನ್ನ ಡೇ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಏನೆಲ್ಲ ಮಾಡ್ತೀನಿ ನೋಡೋಣ, ಬಿಕಾಸ್ ನನಗೂ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ನಾಟ್ ಎಟ್ ಪ್ಲ್ಯಾನ್ಡ್, ಏನೂ ಪ್ಲ್ಯಾನ್ ಮಾಡಿಲ್ಲ ನಾನು. ಹೇಗೆ ಹೋಗುತ್ತಾ ಹಾಗೆ ತಗೊಂಡು ಹೋಗ್ತೀನಿ, ನೋಡೋಣ. ಆ್ಯಂಡ್ ಇನ್ನೊಂದು, ನನಗೆ ಡೇ ಇನ್ ಮೈ ಲೈಫ್ ಅಂತ ಮಾಡ್ತಾರಲ್ವಾ, ಸೊ ತುಂಬ ಯೂಟ್ಯೂಬರ್ಸ್ ಮಾಡ್ತಾರೆ ಆ್ಯಂಡ್ ಸೆಲೆಬ್ರಿಟೀಸ್ ಕೂಡ ಮಾಡ್ತಾರೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ ಕಾನ್ಸೆಪ್ಟ್. ಬಟ್ ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಇಂಟ್ರೆಸ್ಟ್ ಇದೆ. ಚೆನ್ನಾಗಿರುತ್ತೆ ಅದೊಂಥರ ಡೇ ಇನ್ ಮೈ ಲೈಫ್. ನಾನು ಏನೇನು ಮಾಡ್ತೀನಿ, ಏನು ತಿಂತೀನಿ, ಏನು ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತೀನಿ, ಅಥವಾ ಎಲ್ಲಾದರೂ ಹೋಗೋದಿದ್ರೆ ಮೇ ಬಿ ಸಡನ್ ಪ್ಲಾನ್ ಆಗಿರ್ಬೋದು, ಇಲ್ಲ ಅನ್ಪ್ಲಾನ್ಡ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆದಾಗ ಇಟ್ ವಿಲ್ ಬಿ ಮೋರ್ ಎಂಟರ್ಟೈನಿಂಗ್ ಅಂತ ನನ್ಗನ್ಸುತ್ತೆ. ಸೊ ನನಗೆ ಆ ಒಂದು ಸೀರೀಸ್ ಸಿಕ್ಕಾಪಟ್ಟೆ ಇಷ್ಟ, ಡೇ ಇನ್ ಮೈ ಲೈಫ್ ಸೀರೀಸ್ಗಳು. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಇದ್ದೀನಿ. ನೋಡೋಣ, ಆದಷ್ಟು ಬೇಗ ಅದನ್ನು ಕೂಡ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ಇವಾಗ ತಾನೇ ಸ್ನಾನ ಪೂಜೆ ಎಲ್ಲ ಆಯಿತು. ಎವ್ರಿ ಡೇ ಸ್ನಾನ ಪೂಜೆ ಮಸ್ಟ್ ನಮ್ಮನೇಲಿ, ನಾನು ಮಾಡೋದು. ಆ್ಯಂಡ್ ನಮ್ಮನೇಲಿ ಎಲ್ಲರೂ ಮಾಡ್ತಾರೆ. ಸೊ ನಾನು ಕೂಡ ಅಷ್ಟೇ, ಎವ್ರಿ ಡೇ ಸ್ನಾನ ಪೂಜೆ ಅನ್ನೋದು ಮಾಡೇ ಮಾಡ್ತೀವಿ. ಪೂಜೆ ಮಾಡಿದ್ರೆ ಅದೊಂಥರ ಸಮಾಧಾನ, ಅದೊಂಥರ ಪಾಸಿಟಿವ್ ವೈಬ್ರೇಷನ್, ಒಳ್ಳೇದಾಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೇ ಇದ್ದೀನಿ. ಸೊ ನಾನು ಚೈಲ್ಡ್ಹುಡ್ಡಿಂದನೂ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆಮ್ ಅ ಡಿವೋಷ್ನಲ್ ಗರ್ಲ್. ಸಿಕ್ಕಾಪಟ್ಟೆ ಇಷ್ಟ ನನಗೆ ಪೂಜೆ, ದೇವರು ಅಂತಂದರೆ. ಅದನ್ನು ಆಲ್ಮೋಸ್ಟ್ ನನ್ನ ಬ್ಲಾಗ್ಸಲ್ಲಿ ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ ಕೂಡ. ಇವತ್ತು ಕೂಡ ಏನೋ ಹೇಳಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಸ್ನಾನ ಪೂಜೆ ಎಲ್ಲ ಆಯಿತು. ಟಿಫನ್ ಮಾಡಬೇಕು. ಟಿಫನ್ ಮಾಡಿಬಿಟ್ಟು ನೋಡೋಣ ಏನೇನಾಗುತ್ತೆ, ಹೇಗೆ ಮಾಡ್ತೀನಿ, ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಏನೇ ಆದರೂ ಕೂಡ ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡಿಕೊಂಡು ತೋರಿಸ್ತೀನಿ. ಬೋರ್ ಹೊಡ್ಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ, ಓಕೆನಾ? ಸೊ ಪ್ರತಿಯೊಬ್ಬರು ಒಂದು ಕನಸನ್ನು ಇಟ್ಕೊಂಡು ಬಂದಿರ್ತಾರೆ. ಎಸ್, ನಾನು ಕೂಡ ಈ ಒಂದು ಫೀಲ್ಡಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹೇಳ್ಬಿಟ್ಟು. ನಾನು ಕೂಡ ಹಾಗೇನೆ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ನನ್ನ ತುಂಬ ದಿನಗಳ ಕನಸಾಗಿತ್ತು. ಇದಕ್ಕೆ ನಾನು ತುಂಬ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ ಹೇಳ್ಬೇಕಂತಂದರೆ. ವೆನ್ ಇಟ್ ಕಮ್ಸ್ ಟು ವಿಡಿಯೋ ಅಂತ ಬಂದಾಗ, ಕ್ಯಾಮ್ರಾ ಅಪಿಯರೆನ್ಸ್ ಅಂತ ಬಂದಾಗ, ಎಡಿಟಿಂಗ್ ಅಂತ ಬಂದಾಗ, ಸೊ ವಿ ಯೂಸ್ ಟು ಲರ್ನ್ಸ್ ಲಾಟ್ ಆಫ್ ಥಿಂಗ್ಸ್. ಸೊ ಅದಕ್ಕೆ ನಾನು ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಯೂಟ್ಯೂಬ್ ಬಗ್ಗೆ ನಾನು ತುಂಬ ಕನಸನ್ನು ಇಟ್ಕೊಂಡಿದ್ದೀನಿ ಕೂಡ. ಸೊ ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮಾಡಿ. ನಾನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು 100% ನಾನು ಕೊಡ್ತಾ ಹೋಗ್ತೀನಿ. ಇಟ್ ಮೇ ಬಿ ಎನಿಥಿಂಗ್ ಲೈಕ್ ಕುಕಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು. ಸೊ ನನಗೆ ಎಷ್ಟು ಗೊತ್ತಿರುತ್ತೆ, ಎಷ್ಟು ನಾನು ನಿಮಗೆ ತೋರಿಸ್ಕೊಡ್ಬೋದು, ಹೇಳ್ಕೊಡ್ಬೋದು, ಅಷ್ಟಂತೂ ನಾನು ನಿಜವಾಗ್ಲೂ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ನಿಮ್ಮ ಸಪೋರ್ಟ್ ಇದ್ದಾಗ ಡೆಫಿನೆಟ್ಲಿ ನನಗೆ ಅದು ಒಂದು ಎನರ್ಜಿ ಬೂಸ್ಟರ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ನನಗೆ ಎನರ್ಜಿ ಬೂಸ್ಟ್ ಆದಾಗ ಡೆಫಿನೆಟ್ಲಿ ಐ ಡೂ ಸಮಥಿಂಗ್ ಅನ್ನೋ ಒಂದು ಕ್ರೇಜ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪ್ಲೀಸ್ ಆ ಒಂದು ಕ್ರೇಜ್ನ ಕ್ರಿಯೇಟ್ ಮಾಡಿ. ಆದಷ್ಟು ಕೊಡಿ ಐಡಿಯಾಸ್ನ. ನಿಮ್ಮ ಐಡಿಯಾಸ್ನ ಕೂಡ ನಾನು ಕನ್ಸಿಡರ್ ಮಾಡ್ತೀನಿ. ಯಾವ ಓರಿಯೆಂಟೆಡ್ ಆಗಿ ವೀಡಿಯೋಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಹೇಳ್ತಾ ಹೋಗಿ. ಡೆಫಿನೆಟ್ಲಿ ಆನ್ ದ ಬೇಸಿಸ್ ಆಫ್ ದಟ್ ನಾನು ವೀಡಿಯೋಸ್ನ ಮಾಡ್ತೀನಿ. ಹೇಳ್ಕೊಂಡೇ ಬಂದಿದ್ದೀನಿ ತುಂಬ ದಿನದಿಂದ. ಕೆಲವರು ಕೊಟ್ಟಿದ್ದಾರೆ ಐಡಿಯಾಸ್ನ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಆ್ಯಂಡ್ ಇನ್ನೂ ಯಾರೆಲ್ಲ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ನನಗೆ ಆ್ಯಡ್ ಆಗ್ತಾ ಇದ್ದೀರಾ ಡೇ ಬೈ ಡೇ, ಪ್ಲೀಸ್ ನೀವು ಕೂಡ ಅಷ್ಟೇ ನನ್ನ ಒಂದು ವಿಡಿಯೋ ರಿಲೇಟೆಡ್ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟನ್ನು ಡೆಫಿನೆಟ್ಲಿ ನಾನು ಓದ್ತೀನಿ. ಆ್ಯಂಡ್ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಕಮೆಂಟ್ಸ್ನ ಓದ್ತಾ ಇರಬೇಕಾದ್ರೆ, ಅದಕ್ಕೆ ರಿಪ್ಲೈ ಕೊಡ್ತಾ ಇರಬೇಕಾದ್ರೆ ಒಳ್ಳೆ ಫೀಲ್ ಅನಿಸುತ್ತೆ. ಸೊ ಹಾಗಾಗಿ ಆದಷ್ಟು ಕಮೆಂಟ್ಸ್ ಮಾಡಿ, ಓಕೆನಾ? ಸೊ ಇನ್ಸ್ಟಾದಲ್ಲಿ, ವಾಟ್ಸಪ್ಪಲ್ಲಿ ಮಾಡೋದಕ್ಕಿಂತ ಆದಷ್ಟು ನನಗೆ ಯೂಟ್ಯೂಬ್ ಕಮೆಂಟ್ಸಲ್ಲೇ ಕಮೆಂಟ್ ಮಾಡಿ. ಸೊ ಕಮೆಂಟ್ ಸೆಕ್ಷನ್ನ ನಾನು ಆಲ್ಮೋಸ್ಟ್ ಚೆಕ್ ಮಾಡ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಪ್ಲೈ ಕೊಟ್ಟಿದ್ದೀನಿ. ನಾನು ಯಾರಿಗೂ ಏನು ರಿಪ್ಲೈ ಕೊಟ್ಟಿಲ್ಲ ಅನ್ನೋಂಗಿಲ್ಲ, ಎಲ್ಲರಿಗೂ ಕೊಡ್ತಾ ಬರ್ತಾ ಇದ್ದೀನಿ. ಓಕೆ, ಸೊ ತುಂಬ ಮಾತಾಡ್ಕೊಂಡು ನಿಂತರೆ ಬೋರ್ ಆಗ್ಬೋದು ನಿಮಗೂ ಕೂಡ. ಬಟ್ ಏನು ಮಾಡ್ತೀರಾ, ನಾನು ಸ್ವಲ್ಪ ಟಾಕೆಟಿವ್ ಇದ್ದೀನಿ. ಸೊ ಹಾಗಾಗಿ ಮಾತಾಡ್ತಾ ಇರ್ತೀನಿ. ಏನೋ ಅಂದ್ಕೊಂಬೇಡಿ. ಐ ಹೋಪ್ ಏನೋ ಅಂದ್ಕೊಳ್ಳಲ್ಲ ಅನ್ಕೊತೀನಿ. ಎನಿವೆ, ಬನ್ನಿ, ಹೇಗೋಗುತ್ತೋ ಹಾಗೆ ದಿನನ ತಗೊಂಡೋಗ್ತೀನಿ. ಸೊ ಆದಷ್ಟು ಎಂಟರ್ಟೈನಿಂಗ್ ಆಗಿ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಸದ್ಯಕ್ಕೆ ಮನೆಯಲ್ಲಿ ನಾನೊಬ್ಬಳೇ ರಾಣಿ, ಯಾರೂ ಇಲ್ಲ.
ಸ್ವಲ್ಪ ಆಚೆ ಎಲ್ಲ ಅವ್ರವ್ರ ಕೆಲಸ ಇದೆ ಅಂತ ಹೋಗಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ನಾನೊಬ್ಬಳೇ ರಾಣಿ ಮನೆಯಲ್ಲಿ. ನನಗೆ ತುಂಬ ಇಷ್ಟ ಆಗುತ್ತೆ ಮನೇಲಿ ಒಬ್ಬಳೇ ಇರಲಿಕ್ಕೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಲೈಕ್ ಏನೋ ಗೊತ್ತಿಲ್ಲ, ನನ್ನನ್ನು ನಾನು ಯಾವ ರೀತಿ ಆದರೂ ಎಂಗೇಜ್ ಮಾಡ್ಕೋತೀನಿ. ಫೋನಲ್ಲಾಗಿರ್ಬೋದು, ಇಲ್ಲ ಟಿ ವಿಲಾಗಿರ್ಬೋದು, ಇಲ್ಲ ನನಗೆ ಈ ಡಿವೋಷ್ನಲ್ ಸಾಂಗ್ಸ್ನ ಬರೀಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ಕೂಡ ಒಂದೊಂದು ಸಲ ಮಾಡ್ತಾ ಇರ್ತೀನಿ. ನೀವು ಮನೇಲಿದ್ದಾಗ ಯಾವ್ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಲೈಕ್ ಏನು ಫೋನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಇಲ್ಲ ಏನಾದರೂ ಇನೋವೇಟಿವ್ ಆಗಿ ಮಾಡ್ತಾ ಇರ್ತೀರಾ? ಏನೆಲ್ಲ ನಿಮ್ಮ ಒಂದು ಡೇ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ನೀವು ಕಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ನನಗೂ ಕೂಡ ಒಂದಷ್ಟು ಐಡಿಯಾಸ್ ಬರುತ್ತೆ, ಅವಾಗ ನಾನು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಕಮೆಂಟ್ ಮಾಡಿ ಆದಷ್ಟು. ನಿಮ್ಮ ಕಮೆಂಟ್ಸ್ ಎಲ್ಲ ಓದಲಿಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಟಿ ವಿ ನೋಡ್ತಾ ಇದ್ದೀನಿ ಬಿಕಾಸ್ ಬೋರ್ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಟಿ ವಿ ನೋಡೋ ಮೂಲಕ ನನ್ನನ್ನು ನಾನು ಎಂಗೇಜ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಐಡಿಯಾ ಅಲ್ವಾ? ಟಿ ವಿ ನೋಡೋಣ ಅಂತ ಆನ್ ಮಾಡಿಕೊಂಡು ಕೂತೆ, ಬಟ್ ಟಿ ವಿಲೂ ಏನು ಇಂಟ್ರೆಸ್ಟಿಂಗ್ ಆಗಿ ನನಗೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅದೇ ಟೈಮಿಗೆ ವಿನಿ ಬಂದ. ಸೊ ವಿನಿ ಜೊತೆಯಲ್ಲಿ ಸ್ವಲ್ಪ ಹರಟೆ ಹೊಡ್ಕೊಂಡು ಕೂತ್ಕೊಂಡೆ. ಅವನಿದ್ರೂ ಕೂಡ ಅವನು ಏನಾದರೂ ಹೇಳ್ತಿರ್ತಾನೆ, ಲೈಕ್ ಕಾಲೇಜ್ ಓರಿಯೆಂಟೆಡ್ ಆಗಿರ್ಬೋದು, ಅಥವಾ ಏನಾದರೂ ಕೆಲಸದ ಓರಿಯೆಂಟೆಡ್ ಆಗಿರ್ಬೋದು, ಅವನು ಮಾತಾಡ್ತಾ ಇರ್ತಾನೆ. ಆ್ಯಂಡ್ ನಾವಿಬ್ಬರು ಬಿಗ್ ಬಾಸ್ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಲೈಕ್ ನೈಟ್ ಎಲ್ಲ ನೋಡಿರ್ತೀವಲ್ವ. ಸೊ ಆ ಎಪಿಸೋಡ್ ಬಗ್ಗೆ ನಾವು ಇವ್ನು ಹಿಂಗೆ ಆಡ್ದ, ಅವ್ನು ಹಂಗೆ ಆಡ್ದ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದರದ್ದೇ ಚರ್ಚೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದೇನಂತಂದರೆ ಮಜಾ, ನನಗೆ ಒಬ್ಬ ಕಂಟೆಸ್ಟೆಂಟ್ ಫೇವ್ರೇಟ್ ಇರ್ತಾನೆ, ಬಟ್ ಅವರಿಗೆ ಇನ್ನೊಬ್ರು ಕಂಟೆಸ್ಟೆಂಟ್ ಫೇವ್ರೇಟ್ ಇರ್ತಾರೆ. ಸೊ ಆವಾಗ ಏನಾಗ್ಬಿಡುತ್ತೆ ಅಂದರೆ ಒಂದು ಸ್ಟ್ರಗಲ್ ಓರಿಯೆಂಟೆಡ್ ಆಗುತ್ತೆ. ಈ ರೀತಿ ಮಾಡ್ತಿರ್ತೀವಿ. ನೆಕ್ಸ್ಟ್ ನಾನು ಸ್ವಲ್ಪ ಚನ್ನಗಿರಿಗೆ ಹೋಗೋ ಪ್ರಸಂಗ ಎದುರಾಯಿತು. ಲೈಕ್ ನಾನು ಸ್ವಲ್ಪ ಶಾಪ್ ಮಾಡಿದ್ದೆ, ಆ ಶಾಪ್ ಮಾಡಿರೋದನ್ನು ಸ್ಟಿಚಿಂಗಿಗೆ ಕೊಡಬೇಕಿತ್ತು. ಸೊ ಹಾಗಾಗಿ ಚನ್ನಗಿರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಚಂದು ಆಂಟಿ ಹತ್ರ ಹೋಗ್ತಾ ಇದ್ದೀನಿ. ಐ ನೋ ನಿಮಗೆ ಚಂದು ಆಂಟಿ ಗೊತ್ತಿರ್ತಾರೆ, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕಾಗಿತ್ತು. ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಚನ್ನಗಿರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಸ್ಟಿಚಿಂಗಿಗೆ ಕೊಡಬೇಕು, ಅಂದರೆ ಸ್ಯಾರಿ ತೊಗೊಂಡಿದ್ದೆ. ಸೊ ಸ್ಯಾರಿ ಸ್ಟಿಚಿಂಗ್ ಕೊಡಬೇಕು ಬ್ಲೌಸಿಗೆ. ಆ್ಯಂಡ್ ಕುರ್ತಾಸ್ನು ಕೂಡ ಸ್ವಲ್ಪ ಫಿಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹೋಗ್ತಾ ಇರೋದು ಚಂದು ಲೇಡೀಸ್ ಟೈಲರ್ ಅಂತ ಹೇಳ್ಬಿಟ್ಟು. ಚಂದು ಆಂಟಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ತೀರಾ. ನಾವು ಫ್ರೆಂಡ್ಸ್ನ ಮೀಟ್ ಮಾಡಲಿಕ್ಕೆ ಹೋಗಿದ್ವಲ್ವಾ, ನಾನು, ಚಂದು ಆಂಟಿ, ಕಾವ್ಯ, ದಿವ್ಯಕ್ಕ. ಸೊ ನಾವು 4 ಜನ ಸೇರ್ಕೊಂಡು ಒಂದು ವ್ಲಾಗ್ ಮಾಡಿದ್ವಿ. ಐ ಹೋಪ್ ನಿಮಗೆ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಚಂದು ಆಂಟಿ ಬಂದುಬಿಟ್ಟು ನನಗೆ 6 to 7 ಇಯರ್ಸಿಂದ ಅವರು ಪರಿಚಯ. ನಾನು ಸ್ಯಾರಿ ಬ್ಲೌಸಸ್ನೆಲ್ಲ ಅವ್ರ ಹತ್ರನೇ ಆಲ್ಮೋಸ್ಟ್ ಸ್ಟಿಚ್ ಮಾಡಿಸೋವಂಥದ್ದು. ನನಗೆ ತುಂಬ ಕಂಫರ್ಟಬಲ್ ಫೀಲ್ ಕೊಡ್ತಾರೆ, ಆ್ಯಂಡ್ ತುಂಬ ಚೆನ್ನಾಗಿ ಅವರು ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಾನು ಚಂದು ಆಂಟಿನೇ ಜಾಸ್ತಿ ಪ್ರಿಫರ್ ಮಾಡುವಂಥದ್ದು. ಈ ಥರ ಏನಾದರೂ ಈವೆಂಟ್ಸ್, ಹಬ್ಬಗಳು ಆ ಥರ ಏನೇ ಇದ್ದರೂ ಕೂಡ ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸುವಂಥದ್ದು. ನನಗೆ ತುಂಬ ಕಂಫರ್ಟಬಲ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರನೇ ನಾನು ಸ್ಟಿಚ್ ಮಾಡಿಸುವಂಥದ್ದು. ಸೊ ರೆಡಿಯಾಗಿ ಕೂತಿದ್ದೀನಿ, ವಿನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನು ಬಂದ ತಕ್ಷಣ ಹೊರಡೋದು. ವಿನಿ ಏನಂದರೆ, ಒಂದ್ಸಲ ಹೇಳಿದ್ರೆ ಅವನಿಗೆ ತಲೆಗೆ ಹೋಗಲ್ಲ. ಸ್ವಲ್ಪ ಹೇಳ್ತಾ ಇರಬೇಕು, ಮತ್ತೆ ಮತ್ತೆ ಫೋನ್ ಮಾಡ್ತಾ ಇರಬೇಕು, ಬಂದ್ಯಾ ಅಂತ ಕೇಳ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಒಂದು ಸ್ವಲ್ಪ ಏನೋ ಚಾರ್ಜ್ ಆಗ್ತಾನೆ, ಇಲ್ಲಾಂದರೆ ಸ್ವಲ್ಪ ಹೀಗೆ ಡಿಲೇ ಮಾಡ್ತಿರ್ತಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನೆಲ್ಲಾದರೂ ಆಚೆ ಹೋಗಬೇಕು ಅಂತಂದರೆ ಅವನ್ನೇ ಪ್ರಿಫರ್ ಮಾಡುವಂಥದ್ದು. ಅಣ್ಣನ ಜೊತೆ ಕಮ್ಮಿ, ಬಟ್ ನನ್ನ ಟೈಮಿಗೆ ವಿನಿ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಎಲ್ಲೇ ಹೋದರೂ ವಿನಿನೇ ಪ್ರಿಫರ್ ಮಾಡ್ತೀನಿ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಈಸ್ ವೆರಿ ಕಂಫರ್ಟ್ ಅಂತ. ಆ್ಯಂಡ್ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರ್ತಾನೆ. ತುಂಬ ಜನ ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ, ಲೈಕ್ ಒಂದು ಸ್ಕೂಟಿ ತೊಗೊಂಡು ಓಡಾಡ್ಬೋದಲ್ಲ ನೀನು ಅಂತ ಹೇಳಿ. ನನಗೆ ಸ್ಕೂಟಿ ಓಡಿಸ್ಲಿಕ್ಕೆ ಬರುತ್ತೆ, ಬಟ್ ಹೈವೇಲೆಲ್ಲ ಓಡ್ಸೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಅಪ್ಪಾಜಿನೂ ಕೂಡ ತುಂಬ ಸಲ ಹೇಳೋರು, ಲೈಕ್ ವೆಹಿಕಲ್ಸ್ ಅಂತ ಬಂದಾಗ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಹುಷಾರು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವರಿಗೂ ಕೂಡ ಅಷ್ಟೇ, ನಂಗೆ ಸ್ಕೂಟಿ ಕೊಡ್ಸೋದಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಏನೋ ಭಯ ಇರುತ್ತಲ್ವ. ಸೊ ಮಗಳಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತಲ್ವ. ಸೊ ಹಾಗಾಗಿ ಅಪ್ಪ ಅಮ್ಮ ಸ್ವಲ್ಪ ಆರ್ಥೋಡಾಕ್ಸ್ ಪ್ಲಸ್ ಫಿಯರ್ ಆ್ಯಂಡ್ ಎಲ್ಲ ಥರದ್ದು ಮಿಕ್ಸ್ಚರ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಅವರಿಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇದರಲ್ಲಿ ಹಿಂದೇಟ್ ಹಾಕಿದ್ರು. ನನಗೆ ಸ್ಕೂಟಿ ಕೊಡಿಸ್ಲಿಲ್ಲ ಅವರು. ನಮ್ಮಮ್ಮ ಇದ್ದಾರೆ, ತಟ್ಟಿದ್ದು ಕರಿತೀನಿ, ಏನು ಕೊಡಿಸಿಲ್ಲ ಅಂತ ಕೇಳ್ತೀನಿ. ಅಮ್ಮ ಬಾ ಮೇಲೆ. ಎಲ್ಲೋ ಹೋಗಿದ್ರು, ಈಗ ಬಂದು ಸ್ನಾನ ಮಾಡಿಕೊಂಡು ತಲೆ ಬಚ್ಕೋತಾ ಇದ್ದಾರೆ. ಟೈಮ್ ಆಲ್ರೆಡಿ 2 ಗಂಟೆ.
ಏನವ ನನಗೆ ಯಾಕಮ್ಮ ಸ್ಕೂಟಿ ಕೊಡ್ಸಲ್ಲ ನೀವು? ಇಲ್ಲಪ್ಪ ನಮ್ಗೆ ಕೊಡ್ಸಲ್ಲ, ನಮಗೆ ಭಯ ಆಗುತ್ತೆ. ಯಾಕೆ? ನನ್ನ ಮಗಳು ಚೆನ್ನಾಗಿರ್ಬೇಕು ನಮ್ಮ ಕಣ್ ಮುಂದೆ. ಅಲ್ಲಿ ಇಲ್ಲಿ ಅದು ಇದು ಸುದ್ದಿಗಳು ಬರ್ತಾ ಇರ್ತಾವ, ಹಾ, ಅದರಿಂದ ಭಯದಿಂದ ಕೊಡ್ಸಲ್ಲ ನನ್ನ ಮಗಳಿಗೆ. ಎಷ್ಟೊಂದ್ ಜನ ಹೊಡಿತಾರೆ ಗೊತ್ತಾ ಬೇಡಪ್ಪ, ಸ್ಕೂಟಿನ? ಅದು ಬೇಡ. ಹಾ. ನನ್ನ ಮೊಮ್ಮಗ ಇದ್ದಾನಲ್ಲ, ಎಲ್ಲಿಗೆ ಹೋದ್ರು ಅವನು ಎಲ್ಲ ಟೈಮಲ್ಲೂ ಬರಲ್ಲಪ್ಪ. ಅವಾಗ ಒಂದ್ಸರಿ ಬಸ್ಸಿಗೆ ಹೋಗ್ಬೇಕು, ಬಸ್ಸಲ್ಲಿ ಎಷ್ಟು ರಶ್ ಇರುತ್ತೆ ಗೊತ್ತಾ ನಿಂಗೆ? ಏನು ಆಗೋದಿಲ್ಲಪ್ಪ, ಒಂದಿನ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬರ್ಬೇಕು. ನಮ್ಮ ಜೀವ ಮುಖ್ಯ ಮನುಷ್ಯನಿಗೆ. ಆಯ್ತಮ್ಮ, ಹಂಗಾದ್ರೆ ಬಸ್ಗಳಲ್ಲಿ ಆಕ್ಸಿಡೆಂಟ್ ಆಗಲ್ವಾ? ಅದು ಬೇಡ. ಅದು ಸಾವಿರಾರು ಜನ ಇರ್ತಾರೆ ಒಳಗಡೆ, ನೂರಾರು ಜನ ಇರ್ತವೆ. ನೂರಾರು ಜನ ಧೈರ್ಯ ಇದ್ರು ಇರುತ್ತೆ ಸ್ವಲ್ಪ. ಅಲ್ಲಮ್ಮ, ನೂರಾರು ಜನ ಇದ್ರು ಆಕ್ಸಿಡೆಂಟ್ ಆಗುತ್ತೆ. ಬೈಕಲ್ಲ ಒಬ್ಳೆ ಹೋದ್ರು ಅದು ಗೊತ್ತಿಲ್ಲ, ಹಣೆ ಬರ ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿರುತ್ತೆ. ಹೌದು, ಅದು ಗೊತ್ತು. ಹಣೆ ಬರ ಚೆನ್ನಾಗಿರ್ಬೇಕು, ಎಲ್ಲಿಗೋದ್ರು ಬಂದ್ರು ಆತರ ಆಗುತ್ತಂತ ಅನ್ಕೊಳಕ್ ಆಗೋದಿಲ್ಲ. ಆದ್ರೂ ನಮಗೆ ಮನ್ಸಿಗೆ ಭಯದಿಂದ ಬೇಡ ಅಂತ ಹೇಳ್ತಾ ಇದ್ವಿ. ನಮ್ಮ ಅಮ್ಮನೇ ಪರವಾಗಿಲ್ಲ ಫ್ರೆಂಡ್ಸ್, ಸ್ವಲ್ಪ ಏನೋ ಒಂಚೂರು ಸ್ಪೋರ್ಟಿವ್ ಆಗಿರ್ತಾರೆ. ಬಟ್ ನಮ್ಮ ಅಪ್ಪಾಜಿ ಅಂತೂ ಸಿಕ್ಕಾಪಟ್ಟೆ ಭಯ ಪಡೋರು. ಅವರು ನನಗೆ ಕೊಡ್ಸೋದಿರ್ಲಿ, ಅವ್ರಿಗೆ ನಾನು ನನ್ನ ಅರೌಂಡ್ ಒಂದು PUC ಟೈಮಲ್ಲಿ ನಾನು ನಮ್ಮಣ್ಣ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ವಿ, ಬೈಕ್ ಕಲಿಸ್ತೀನಿ ಬಾ ಅಪ್ಪಾಜಿ ಅಂತ. ಬಟ್ ನಮ್ಮ ಅಪ್ಪಂಗೆ ಸುಳ್ಳೇಳಿ ಕರ್ಕೊಂಡು ಹೋಗಿದ್ವಿ. ಏನೋ ನಂದು ಹೈಸ್ಕೂಲ್ಗೆ ಹೋಗ್ಬೇಕು, ಏನೋ ಬೇಕಿತ್ತು ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು, ಬರ್ಬೇಕಂತೆ ಅಪ್ಪಾಜಿ ನೀವು ಸೈನಿಗೆ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡೋಗಿ ಫೀಲ್ಡಿಗೆ ಕರ್ಕೊಂಡೋದ್ವಿ. ಇದ್ಯಾಕೆ ಕರ್ಕೊಂಡ್ಬಂದ್ರಿ ಇಲ್ಲಿಗೆ ಅಂತಂದ್ರು. ಇಲ್ಲ ಅಪ್ಪಾಜಿ ಬೈಕ್ ಕಲ್ಸಕ್ಕೆ ಅಂತಂದಿದ್ದಕ್ಕೆ, ಅಯ್ಯೋ ಬೇಡ 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 ಅಂತ. ಆದ್ರೂ ಬಿಡದೆ ನಮ್ಮ ಅಣ್ಣನೂ ಕೂಡ ತುಂಬಾ ಟ್ರೈ ಮಾಡ್ದ. ಅವತ್ತು ಇಬ್ರು ಸೇರಿಸಿ ಕೂರ್ಸಿದ್ವಿ ಬೈಕಿನ ಮೇಲೆ. ಅಬ್ಬಾ ನಮ್ಮಪ್ಪ ಅಂತೂ ಓಡ್ಸಕ್ಕೆ ತಯಾರಿಲ್ಲ. ಅಂದ್ರೆ ಅವರು ಇಂಟ್ರೆಸ್ಟೇ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಯಾರಿಗೇ ಆಗ್ಲಿ ಒಂದು ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದಾಗ ಫೋರ್ಸ್ ಮಾಡಕ್ ಹೋಗ್ಬಾರ್ದು. ಬಟ್ ಅವರು ಹೆಂಗೆ ಅಂದ್ರೆ ಅಣ್ಣನ ಜೊತೆ ಜಾಸ್ತಿ ಹೋಗ್ತಿರ್ಲಿಲ್ಲ, ನಮ್ ವಿನಿ ಜೊತೆಗೆ. ಇವನು ಹೆಂಗೆ ಅಂದ್ರೆ ಫಸ್ಟ್ ಮೊಮ್ಮಗನ ನಮ್ಮ ಮನೆಗೆ. ಸೊ ಫಸ್ಟ್ ಮೊಮ್ಮಗ ಆಗಿರೋ ಕಾರಣ ಚಿಕ್ಕ ಹುಡುಗ ಇದ್ದಾಗಿಂದನೂ ಕೂಡ ನಮ್ಮ ಮನೇಲೆ ಹುಟ್ಟಿ ಬೆಳೆದಿ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋವಂಥದ್ದು. ಅವ್ನು ಎಲ್ಲೇ ಹೋಗ್ಲಿ ಅಥವಾ ಅವ್ರ ಮನೇಲೇ ಇರ್ಲಿ, ಅವ್ನು ಇಲ್ಲಿಗೆ ಬಂದಿದ್ರೇನೆ ಅವನಿಗೂ ಸ್ವಲ್ಪ ಸಮಾಧಾನ ಜಾಸ್ತಿ ಅಂತೆ. ಅವ್ನು ಅದೇ ಹೇಳ್ತಿರ್ತಾನೆ, ದಿನದಲ್ಲಿ ಒಂದ್ಸಲಿ ವಿಸಿಟ್ ಮಾಡಿಲ್ಲ ಅಂದ್ರೂ ಮನೆಗೆ ಒಂಥರ ಏನೋ ಕಳ್ಕೊಂಡಾಗುತ್ತೆ ಅಂತ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ಒಂದು ಚಿಕ್ಕ ಪುಟ್ಟ ವಿಚಾರಕ್ಕಾಗ್ಲಿ ಎಲ್ಲಿದ್ಯಪ್ಪ ಅಂತ ಫೋನ್ ಅವನಿಗೆ ಹೊಡಿಯೋಂಥದ್ದು. ಸೊ ಅವ್ನು ಅಷ್ಟು ಕಂಫರ್ಟಬಲ್ ನಮ್ಗೆಲ್ರಿಗೂ. ಆಲ್ಮೋಸ್ಟ್ ತುಂಬ ಹೆಲ್ಪಿಂಗ್ ನೇಚರ್ ಅವನಿಗೆ, ಆ್ಯಂಡ್ ಕಂಫರ್ಟಬಲ್ ಫೀಲ್ ಕೊಡ್ತಾನೆ. ಆ್ಯಂಡ್ ಎಲ್ಲೇ ಹೋದ್ರು ಕೂಡ ಸೇಫಾಗಿ ಕರ್ಕೊಂಬರ್ತಾನೆ. ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೆ ನಮ್ಮ ಅಣ್ಣ ಜೊತೆ ಹೋಗೋಕ್ಕಿಂತ ಮೊಮ್ಮಗನ ಜೊತೆ ಹೋಗೋಕೆ ಇಷ್ಟಪ್ಪ ನನಗೆ, ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಅವ್ರು ಹೆಂಗೆ ಅಂದ್ರೆ ಒಂದು ಸ್ವಲ್ಪ ಗಾಬರಿ ನಮ್ಮಣ್ಣ, ಬೇಗ ಬೇಗ ಹೋಗ್ಬಿಡ್ಬೇಕು, ಬೇಗ ಬೇಗ ಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವಸರ ಜಾಸ್ತಿ ಅವನಿಗೆ. ಬಟ್ ಇವ್ನು ಹಂಗಲ್ಲ, ಎಲ್ಲಾ ಕಡೆನೂ ಕರ್ಕೊಂಡು ಹೋದ್ರೆ ಸ್ವಲ್ಪ ಕಾಮ್ ಆಗಿ ಕೂಲ್ ಆಗಿ ಪೀಸ್ ಆಗಿದ್ದು ನಮ್ಗೆ ಕರ್ಕೊಂಡ್ಬರ್ತಾನೆ. ಹಾಗಾಗಿ ಮೋಸ್ಟ್ ಆಫ್ ದ ವ್ಲಾಗ್ಸ್ ಅಲ್ಲಿ ನೀವು ನೋಡಿರ್ಬೋದು ವಿನಿನೇ ಇರ್ತಾನೆ. ಅಂಡ್ ಆಫ್ ಕ್ಯಾಮ್ರಾ ಆಗಿರ್ಬೋದು, ಆನ್ ಕ್ಯಾಮ್ರಾ ಆಗಿರ್ಬೋದು, ಆಲ್ಮೋಸ್ಟ್ ವಿನಿ ಜೊತೆಗೆ ಜಾಸ್ತಿ ಇರುವಂಥದ್ದು. ಹಾಗಾಗಿ ನಮ್ಮಮ್ಮ ಏನಂದ್ರೆ, ನೀನ್ ಮದ್ವೆ ಆಗೋವರೆಗೂ ಅವ್ನು ಕರ್ಕೊಂಡು ಹೋಗು, ಮದ್ವೆ ಆದ್ಮೇಲೆ ನಿನ್ ಗಂಡ ಕರ್ಕೊಂಡು ಹೋಗ್ತಾನೆ, ಸ್ಕೂಟಿ ಎಲ್ಲ ಬೇಡ ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಅವರು ಕೊಡಿಸ್ಲಿಲ್ಲ ಅಂದ್ರೆ ಆಮೇಲೆ ನಿನ್ನನ್ನೇ ಕೇಳ್ತೀರಮ್ಮ. ಆಮೇಲೆ ಕೊಡಿಸ್ತೀನಮ್ಮ, ಆಮೇಲೆ ಕೊಡಿಸ್ತೀನಿ. ನಿನ್ ಗಂಡನ ಜೊತೆ ಸೇಫ್ ಕರ್ಕೊಂಡೋಗಿ ಎಲ್ಲಿಗೆ ಹೋದ್ರು ಕರ್ಕೊಂಡ್ಬರ್ಲಿ, ನಾನು ಕೊಡಿಸ್ತೀನಿ. ಅಂದ್ರೆ ಅವಾಗ್ಲೂ ನಾನು ಹೊಡಿಯಂಗಿಲ್ಲ, ನನ್ನ ಗಂಡನೇ ಹೊಡಿಬೇಕಾ? ಅವರೇ ನಿನ್ನಿಗೆ ಅಂತ ಕೊಡಿಸ್ತೀನಿ, ನಾನು ನನ್ನ ಮಗಳಿಗಂತ ಕೊಡಿಸ್ತೀನಿ. ಅವರೇ ಕರ್ಕೊಂಡೋಗಿ ಸೇಫ್ಟಾಗಿ ಕರ್ಕೊಂಡ್ಬರ್ಬೇಕು ಎಲ್ಲಿಗೆ ಹೋದ್ರು. ಇಲ್ಲಿ ಮಾತ್ರ ಹೋಗ್ಬಾರ್ದು. ಇಲ್ಲಿ ಇವೆಲ್ಲ ಏನಂದ್ರೆ ಇಟ್ಸ್ ಮಿಕ್ಸ್ಚರ್ ಎಮೋಷನ್ಸ್, ಲೈಕ್ ಪ್ರೀತಿ ಕಾಳಜಿ. ಸೊ ನಮ್ಮೇಲಿರೋ ಪ್ರೀತಿ ಕಾಳಜಿ ಹಂಗೆ. ಕೆಲವೊಬ್ಬೊಬ್ರು ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೋತಾರೆ. ಬಟ್ ನಮ್ಮಮ್ಮ ಅಪ್ಪ ಇವರೆಲ್ಲ ಹೇಗೆ ಅಂದ್ರೆ ಸ್ವಲ್ಪ ಭಯ ಪಡ್ತಾರೆ, ಬೇಡ ಆಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇರ್ಲಿ ಪರವಾಗಿಲ್ಲ, ಏನಕ್ಕೆ ಇವ್ರು ಮತ್ತೆ ತೆಗ್ದಾಕ್ಬೇಕು, ನೋಡೋಣ. ನಾನು ದುಡ್ದು ನನ್ನ ಸೇವಿಂಗ್ಸ್ ಅಲ್ಲಿ ತಗೊಂಡು ನಮ್ಮಮ್ಮನ ಒಂದಿನ ಕೂರ್ಸ್ಕೊಂಡು ಹೋಗ್ತೀನಿ. ಅವತ್ತಿನ ದಿನನೂ ಕೂಡ ಪ್ರಾಬಬ್ಲಿ ಆದ್ರೆ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಅವತ್ತಿನ ದಿನ ನೋಡೋಣ ನಮ್ಮಮ್ಮನ ಫೀಲ್ ಹೆಂಗಿರುತ್ತೆ, ಪ್ರೌಡ್ ಫೀಲ್ ಮಾಡ್ತಾರ ಮಗಳ ಬಗ್ಗೆ ಅಂತ ಹೇಳಿ. ಬಟ್ ತಗೋತೀನಿ ಫ್ರೆಂಡ್ಸ್, ತಗೊಳ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಇವ್ರು ಸ್ವಲ್ಪ ಭಯ ಪಡ್ಕೊಂಡು ನನಗೆ ಕೊಡಿಸ್ತಾ ಇಲ್ಲ. ಅಂಡ್ ನಾನು ತಗೊಳ್ಳೋಷ್ಟು ಸೇವಿಂಗ್ಸ್ ಇನ್ನ ಮಾಡಿಲ್ಲ. ಸೇವಿಂಗ್ಸ್ ಮಾಡಿದಾಗ ತಗೊಂಡಾಗ ಡೆಫಿನೆಟ್ಲಿ ನಮ್ಮ ಅಮ್ಮನ್ನ ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಥ್ರಿಲ್ ಕೊಡ್ತೀನಿ ನಮ್ಮಮ್ಮಗೆ. ನೋಡೋಣ, ಆ ದಿನನೂ ಬರುತ್ತೆ. ಸೊ ಇವಾಗ ಹೊರಡಬೇಕು, ಲೇಟ್ ಆಯ್ತು ಚನ್ನಗಿರಿಗೆ. ನೀನು ಬರ್ತೀವ? ಹುಷಾರಾಗಿ ಹೋಗ್ಬಾರ. ಬರಲ್ವಾ? ಇಲ್ಲ, ನಾನು ಬರಲ್ಲ. ಅಲ್ಲಿ ಊರಡ್ಕೊಂಡ್ ಬರ್ತೀನಿ, ಅಷ್ಟೊತ್ತು ನೋಡಂತಡಿ. ಸೊ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ರು, ಇವಾಗ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾನು ವಿನಿ ಇಬ್ಬರೇ ಹೋಗಿ ಬರ್ತೀವಿ. ಸೊ ಹೋಗಿ ಬಂದು ಅಲ್ಲಿ ಸಿಗ್ತೀವಿ. ಹೋದಾಗ ಅಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಗ್ತೀವಿ. ಎಲ್ಲಿ ಹೋಗ್ತೀಯಾ? ಎಷ್ಟೊತ್ತಾಗುತ್ತೋ? ಬೇಗ ಬಾ ವಿನಿ. ನೋಡಿದ್ರಾ, ಇಷ್ಟೋ ತನಕ ಕಾದೆ, ಮತ್ತಾಗಲೇ ಬೇರೆ ಕೆಲಸದ ಮೇಲೆ ಹೊರಟ. ಇವ್ನು ಹೆಂಗೆ ಅಂದರೆ ಫ್ರೆಂಡ್ಸ್, ಸ್ವಲ್ಪ ತಿಕ್ಕಲ್ ಸುಬ್ಬ. ಹೆಂಗೆ ಅನ್ಸುತ್ತೋ ಹಂಗಂಗೆ ಮಾಡ್ತಾನೆ. ಸೊ ಕಾದು 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 ಹೋಗ್ಬೇಕು ನಾನು ಇವನ ಜೊತೆಲಿ, ಎಲ್ಲೇ ಹೋದ್ರು ಅಷ್ಟೇ. ಸೊ ಹಾಗಾಗಿ ಇವ್ನು ಹೇಳ್ದಂಗೆ ಕೇಳಬೇಕು. ಬರ್ತೀನಿ ಅಂತ ಹೇಳ್ತಾನೆ, ಅವ್ನು ಹೋಗಿ ಅವ್ನು ಬರೋ ತನಕ ನಾನು ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕಿಲ್ಲಿ. ಈಗ ಹೋದ 5 ಮಿನಿಟ್ಸ್ ಅಂತ ಹೇಳಿದ್ದಾನೆ. ಮೇ ಬಿ 5 ಮಿನಿಟ್ಸ್ 10 ಮಿನಿಟ್ಸ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾರ್ಯವಾಸಿ ಕತೆ ಕಾಲಿಡಿ. ನನ್ನ ಕೆಲಸ ಆಗಬೇಕು, ಅವನಿಗೆ ಕಾಯ್ಕೊಂಡು ಹೋಗ್ಬೇಕು. ಬರಲಿ, ಅವ್ನು ಬಂದಾಗ ಚನ್ನಗಿರಿಗೆ ಹೋಗಿ ಅಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ.
ಹೀಗೆ ನಮ್ಮನ ಹತ್ರ ಡಿಸ್ಕಸ್ ಮಾಡಿಕೊಂಡು ಫೈನಲಿ ಚನ್ನಗಿರಿಗೆ ಹೊರಟ್ವಿ. ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ರೋಡ್ ಆಗಿಬಿಟ್ಟಿತ್ತು ಇವತ್ತು, ತುಂಬ ವೆಹಿಕಲ್ಸ್ ಇತ್ತು. ಸೊ ಹವೆವರ್ ನಾವು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು ಬಂದುಬಿಟ್ಟು ಚಂದು ಲೇಡೀಸ್ ಟೈಲರ್ ಅಂತ ಹೇಳ್ಬಿಟ್ಟು ಚನ್ನಗಿರಿಲಿ ಕುಂಬಾರ್ ಬೀದಿ ಅಂತ ಒಂದು ಇದಿದೆ. ಸೊ ಅಲ್ಲಿ ನಿಮಗೆ ಈ ಒಂದು ಶಾಪ್ ಸಿಗ್ತಾ ಹೋಗುತ್ತೆ. ಚಂದು ಆಂಟಿ ಹತ್ರ ಹೋಗಿ ನಾನಿವತ್ತು ಸ್ಟಿಚಿಂಗಿಗೆ ಕೊಡಬೇಕಿತ್ತು. ಸೊ ಹಾಗಾಗಿ ಅವ್ರಿಗೆ ಕೊಟ್ಟೆ ನಾನಿವತ್ತು. ಬಟ್ ಆಂಟಿ ಇವತ್ತು ತುಂಬ ಬ್ಯುಸಿ ಇದ್ದರು ಆ್ಯಂಡ್ ಆಲ್ಸೋ ಸ್ವಲ್ಪ ಊಟದ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಲೇಟೇ ಆಗಿಬಿಟ್ಟಿತ್ತು. ಅವ್ರಿನ್ನ ಊಟಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಆಂಟಿ ಹತ್ರ ನಾನು ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಅವರು ಬೇಗ ಊಟಕ್ಕೆ ಹೋಗಬೇಕು ಅಂತ ಇದ್ದರು. ಅದರಲ್ಲೂ ಕೂಡ ನನ್ನ ಆರ್ಡರ್ಸ್ನೆಲ್ಲ ತೊಗೊಂಡು ನನ್ನ ಜೊತೆ ಮಾತಾಡಿಕೊಂಡು ಕಳಿಸಿದ್ರು. ನೆಕ್ಸ್ಟ್ ಹೋಗ್ತೀನಲ್ವಾ, ಸೊ ನೆಕ್ಸ್ಟು ಹೋದಾಗ ನಾನು ಅವ್ರ ಜೊತೆಲಿ ಮಾತಾಡಿಬಿಟ್ಟು ಅವ್ರ ಹತ್ರನೂ ಸ್ವಲ್ಪ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಅದನ್ನು ಡೆಫಿನೆಟ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ. ನಾನು ಸಿನ್ಸ್ ನನ್ನ ಡಿಗ್ರಿಯಿಂದನೂ ಕೂಡ ಇವ್ರ ಹತ್ರನೇ ನಾನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ತಾ ಇರೋದು. ಏನೇ ಫಂಕ್ಷನ್ಸ್ ಆಗಿರ್ಬೋದು, ಹಬ್ಬಗಳಿಗಾಗಿರ್ಬೋದು, ಆಲ್ಮೋಸ್ಟ್ ನಾನು ಇವ್ರ ಹತ್ರನೇ ಸ್ಟಿಚ್ ಮಾಡಿಸುವಂಥದ್ದು. ನನಗೆ ಇವ್ರು ತುಂಬ ಕಂಫರ್ಟಬಲ್ ಆಗಿ ಸ್ಟಿಚ್ ಮಾಡಿಕೊಡ್ತಾರೆ ಆ್ಯಂಡ್ ಡಿಸೈನ್ಸ್ ಓರಿಯೆಂಟೆಡು ಕೂಡ ಅಷ್ಟೇ. ನಾನು ಐಡಿಯಾಸ್ ಕೊಡಲಿಲ್ಲ ಅಂದರೂ ಕೂಡ ಆಂಟಿನೇ ನಿಮ್ಗೆ ಈ ಥರ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಐಡಿಯಾಸ್ ಕೊಟ್ಬಿಟ್ಟು ನನಗೆ ಸ್ಟಿಚ್ ಮಾಡಿಕೊಡ್ತಾರೆ. ಆ್ಯಂಡ್ ಆಲ್ಸೋ ನನಗೆ ಅವರು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ಸ್ಯಾರಿ ವೈಸ್ ತುಂಬ ಕಾಂಪ್ಲಿಮೆಂಟೇ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಯಾವಾಗಲೂ ಇವ್ರನ್ನೇ ಪ್ರಿಫರ್ ಮಾಡ್ತೀನಿ. ಇಲ್ಲಿ ಸ್ಯಾರಿನೆಲ್ಲ ಕೊಟ್ಬಿಟ್ಟು ನಾವು ನೆಕ್ಸ್ಟು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದು ಬಂದುಬಿಟ್ಟು ಕ್ಷತ್ರಿಯ ಗೋಬಿ ಸೆಂಟರ್ ಅಂತ ಹೇಳ್ಬಿಟ್ಟು ಚನ್ನಗಿರಿಲಿದೆ. ಇದು ಕೂಡ ಅಷ್ಟೇ ನನ್ನ ಚೈಲ್ಡ್ಹುಡ್ ಮೆಮೊರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವಾಗಲೂ ಬಂದು ಚಾಟ್ಸ್ ತಿಂತೀವಿ ನಾವು. ಇವತ್ತು ನಾವು ಆರ್ಡರ್ ಮಾಡಿದ್ದು ಗೋಬಿ ರೈಸ್. ಆ್ಯಕ್ಚುಲಿ ಈ ಗೋಬಿ ರೈಸ್ ಫುಲ್ ತೊಗೊಂಡ್ಬಿಟ್ಟಿದ್ವಿ. ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಇಷ್ಟೊಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಯೂಶ್ವಲಿ ಇಲ್ಲಿ ಬಂದಾಗೆಲ್ಲ ಜಾಸ್ತಿ ಆರ್ಡರ್ ಮಾಡೋದು ಅಂತಂದರೆ ಸ್ವಲ್ಪ ಪಾನಿಪುರಿ, ಸೇವ್ ಪುರಿ, ಇಲ್ಲಾಂದರೆ ಗೋಬಿ ತೊಗೋತೀನಿ. ಬಟ್ ಈ ಗೋಬಿ ರೈಸ್ನ ನಾನು ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಆರ್ಡರ್ ಮಾಡಿದ್ದು. ಬಟ್ ನಿಜವಾಗ್ಲೂ ಒಂದು ಫುಲ್ ತೊಗೊಂಡ್ರೆ ನನಗೇನೋ ಹೆವಿನೇ ಅಂತ ಅನ್ನಿಸ್ತು. ಯಾರಾದರೂ ಇಬ್ಬರು ಶೇರ್ ಮಾಡ್ತೀರಾ ಅಂತಂದರೆ ಓಕೆ ಫೈನ್. ಇವತ್ತು ಕೂಡ ಅಷ್ಟೇ ಪಾಪ ನಾವು ವಿನಿಗೇನೆ ಜಾಸ್ತಿ ತಿನ್ನಿಸ್ಬಿಟ್ಟಿದ್ದೀನಿ, ಅವನು ಫುಲ್ ಹೊಟ್ಟೆ ಲೋಡ್ ಆಗೋಯ್ತು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಬಟ್ ಅವೆವರ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ನನಗಿಷ್ಟ ಪರ್ಸ್ನಲಿ. ಗೊತ್ತಿಲ್ಲ, ಚನ್ನಗಿರಿಯಲ್ಲಿರೋರು ಬೇರೆ ಬೇರೆ ಕಡೆ ಹೋಗ್ಬೋದು ಚಾಟ್ ಸೆಂಟರ್ಸ್ಗೆ. ಟೇಸ್ಟ್ ಈಸ್ ಆಲ್ವೇಸ್ ಡಿಫರ್ ಫ್ರಮ್ ಒನ್ ಟು ಅನದರ್, ಅದಲ್ವಾ? ಸೊ ಹಾಗಾಗಿ ಅವರವರಿಗೆ ಒಂದೊಂದು ಟೇಸ್ಟ್ ಇರುತ್ತೆ, ನನಗೆ ಈ ಥರ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೇ ಬಂದರೂ ಕೂಡ ಕ್ಷತ್ರಿಯ ಗೋಬಿ ಸೆಂಟರ್ಗೆ ಬರ್ತೀನಿ. ಇಲ್ಲಿ ನಾನು ಆಲ್ಮೋಸ್ಟು ನನ್ನ ಚಾಟ್ಸ್ ಎಲ್ಲ ತಿನ್ಕೊಂಡು ಬರುವಂಥದ್ದು. ನೆಕ್ಸ್ಟು ಇಲ್ಲಿ ತಿನ್ಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಸೊ ಮನೆ ಕಡೆ ಹೊರಡ್ತಾ ನಾನು ವಿನಿ ಹರಟೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಮಾತುಕತೆ ಅನ್ನೋದು ಯಾವಾಗಲೂ ನಮ್ಮಿಬ್ಬರಲ್ಲಿ ಇರುತ್ತೆ. ಸೊ ಹಾಗಾಗಿ ಅದು ಇದು ಮಾತಾಡಿಕೊಂಡು ಹೊರಟ್ವಿ. ಮತ್ತು ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಮ್ಮ, ನಾನು, ವಿನಿ 3 ಜನ ಮನೇಲಿದ್ವಿ. ಅಣ್ಣ ಅತ್ತಿಗೆ ಬೇರೆ ಕಡೆ ಹೋಗಿದ್ದರು, ಅವ್ರು ಇರಲಿಲ್ಲ. ಸೊ ಹಾಗಾಗಿ ನಮ್ಮ 3 ಜನಕ್ಕೂ ನಾನು ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಾರ್ಮಲ್ ಕಾಫಿ ಅಲ್ಲ, ಇದು ಬ್ರೂ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಬ್ರೂ ಕಾಫಿನ ಇದೇ ರೀತಿಯೇ ಪ್ರಿಪೇರ್ ಮಾಡೋದು. ಗೊತ್ತಿಲ್ಲ ಬೇರೆಯವರೆಲ್ಲ ಯಾವುದಾದ್ರೂ ಬೇರೆ ಮೆಥಡ್ ಯೂಸ್ ಮಾಡ್ತೀರಾ ಅಂತ. ನಾನು ಇದನ್ನು ಫುಲ್ಲು ಒಂದು ಲೋಟಕ್ಕೆ ಸುರಿದ್ಬಿಟ್ಟು ಪೌಡರ್ನೆಲ್ಲ ಅದಕ್ಕೆ ನಾನು ಡೈರೆಕ್ಟು ಹಾಲು ಮತ್ತು ಬೆಲ್ಲ ಹಾಕಿ ಕಾಯಿಸಿರ್ತೀವಲ್ವ, ಅದನ್ನು ಸೋಸಿಬಿಟ್ಟು ನಾನು ಕಾಫಿನ ಮಾಡ್ಕೊತೀನಿ. ನನಗೆ ಈ ಥರ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ತುಂಬ ಸ್ಟ್ರಾಂಗಾಗಿ ಮಾಡಿರಲಿಲ್ಲ ಕಾಫಿನ ಇವತ್ತು. ನೀವು ನೋಡಿದ್ರೆ ಗೊತ್ತಾಗ್ಬೋದು, ಸ್ವಲ್ಪ ಮೈಲ್ಡಾಗಿ ಮಾಡಿದ್ದೆ. ಯಾಕಂದರೆ ಆಚೆ ತುಂಬ ಬಿಸಿಲುಂಟಲ್ವಾ. ಸೊ ಹಾಗಾಗಿ ಈ ಬಿಸಿಲಿಗೂ ಅದಕ್ಕೂ ಹೆವಿ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ಹೀಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ತುಂಬ ಸ್ಟ್ರಾಂಗಾಗೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಈ ಥರ ಕಾಫಿ ಕುಡ್ಕೊಂಡು ಅದು ಇದು ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಇವತ್ತು ನೈಟು ನಮ್ಮೂರಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇಟ್ಟಿದ್ರು. ಸೊ ಆ ಕಬಡ್ಡಿ ಟೂರ್ನಮೆಂಟ್ ಕೂಡ ವಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಿಮಗೆ. ತುಂಬ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಗೇಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗಾಗಿ ನಾನು ಗೇಮ್ ನೋಡ್ತಾ ಎಂಜಾಯ್ ಮಾಡ್ತಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡಿ. ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಷ್ಟು ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್.